ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬೆಳಗ್ಗೆಯಿಂದ ವಿಡಿಯೋ ಮಾಡಿ ಕಿರ್ಚಿ ಗಂಟ್ಲು ಸ್ವಲ್ಪ ಹೋಗಿದೆ. ಸೊ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ಕೋಬಹುದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫೈನಲಿ ಮಂಡ್ಯ ನೈಟ್ ರೋ ಮುಗ್ದಿದೆ. ಅಂಡ್ ಮಂಡ್ಯ ನೈಟ್ ರೋ ಮುಗಿದ್ಮೇಲೂ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಏನೇನಾಯ್ತು ಮಂಡ್ಯ ನೈಟ್ ರೋ ಮುಗಿದ್ಮೇಲೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ಸೆತ್ ಫ್ರೀಕಿನ್ ರೋಲಿನ್ಸ್ ಆಗಿ ಸಿಎಂ ಪಂಕ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗಿದ್ದಾರೆ. ಅಂಡ್ ಗೆದ್ದಾದ್ಮೇಲೆ ಅವರು ಅಫಿಷಿಯಲ್ ಆಗಿ ತನ್ನನ್ನ ತಾನು ರಾಯಲ್ ರಂಬಲ್ ಮ್ಯಾಚ್ ಗೆ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಅವ್ರು ಹೇಳ್ತಾರೆ, ಒಂದು ಅದ್ಭುತವಾದ ಮ್ಯಾಚ್ ಇದಾಗಿತ್ತು. ಅಂಡ್ 2025ರಲ್ಲಿ ನಾನು ಎಲ್ಲಾ ಗೋಲ್ಸ್ ಗಳನ್ನು ಕೂಡ ಗೆಲ್ಲೋದಕ್ಕೆ ಬರ್ತಾ ಇದ್ದೀನಿ. ರಾಯಲ್ ರಂಬಲ್ ಆಗಿರ್ಬೋದು, ಎಲಿಮಿನೇಷನ್ ಚೇಂಬರ್ ಆಗಿರ್ಬೋದು, ಎಲ್ಲಾ ಕಡೆ ನಾನು ಇರ್ತೀನಿ. ಅಂಡ್ ನಾನು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆನೆ ಬರ್ತಾ ಇದ್ದೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ತನ್ನನ್ನ ತಾನು ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಮ್ಯಾಚ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಬರೀ ಸಿಎಂ ಪಂಕ್ ಅಲ್ಲ ಗಾಯ್ಸ್, ನಮ್ಮ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ನಿಮ್ಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ಇವತ್ತು ಸೋಲೋ ಸಿಕೋವ್ ಅವ್ರನ್ನ ಸೋಲಿಸಿ ಅಫಿಷಿಯಲ್ ಆಗಿ ಮತ್ತೊಮ್ಮೆ ಟ್ರೈಬಲ್ ಚೀಫ್ ಆಗಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರೋಮನ್ ರೈನ್ಸ್ ಅವರ ಒಂದು ಫೋಟೋನ ಪೋಸ್ಟ್ ಮಾಡಿ ಅಕ್ನಾಲೇಜ್ ಯುವರ್ ಟ್ರೈಬಲ್ ಚೀಫ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ರೋಮನ್ ರೈನ್ಸ್ ಅವರು ನಮಗೆ ಮತ್ತೊಮ್ಮೆ 27ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇವತ್ತಿನ ಮಂಡೇ ನೈಟ್ ರೋ ಅಲ್ಲೇನೆ ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಮಂಡೇ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಪಾಲಿಮಿನ್ ಆಗಿ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಕ್ಕಿ ನಮ್ಮ ಪಾಲಿಮಿನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಹೊಗಳುತ್ತಾ ಇರ್ತಾರೆ. ಸೊ ನೀವು ಮತ್ತೊಮ್ಮೆ ಟ್ರೈಬಲ್ ಚೀಫ್ ಆಗಿದ್ದೀರಾ, ನೀವು ಮತ್ತೊಮ್ಮೆ ಐಲ್ಯಾಂಡ್ ಆಫ್ ರೆಲೆವೆನ್ಸ್ ಗೆ ಹೋಗ್ತಾ ಇದ್ದೀರಾ. ಸೊ ಈ ಒಂದು ಮೂಮೆಂಟ್ ನ ನಾವು ಸೆಲೆಬ್ರೇಟ್ ಮಾಡಬೇಕು. ಈ ಒಂದು ಮೂಮೆಂಟ್ ಅಲ್ಲಿ ಒಂದು ಡೇಟ್ ನ ಫಿಕ್ಸ್ ಮಾಡಿಕೊಂಡು ನಾವು ಎಲ್ಲ ಜನಗಳ ಕೈಯಲ್ಲಿ ಅಕ್ನಾಲೇಜ್ ಮಾಡಿಸ್ಕೋಬೇಕು ಅಂತ ಕೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು, ಹೌದು ಡೇಟ್ ನ ಫಿಕ್ಸ್ ಮಾಡು, ಈ ಒಂದು ಮೂಮೆಂಟ್ ನ ಸೆಲೆಬ್ರೇಟ್ ಮಾಡೋದಕ್ಕೆ. ಯಾಕಂದ್ರೆ ನಾನು ಜನವರಿ 27ನೇ ತಾರೀಕಿನ ಮಂಡೇ ನೈಟ್ ರೋಗೆ ಬರ್ತಾ ಇದ್ದೀನಿ, ನನ್ನ ಒಂದು ಟ್ರೈಬಲ್ ಚೀಫ್ ಅಧಿಕಾರನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಸೊ ನಮಗೆ ರೋಮನ್ ರೈನ್ಸ್ ಅವರ ಈ ಒಂದು ಸೆಲೆಬ್ರೇಷನ್ ಜನವರಿ 27ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ರಾಕ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ ಅಂತಾನೆ ಹೇಳ್ಬಹುದು. ಲಿಟರಲಿ ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ರಾಕ್ ಅವರು ಎಲ್ಲರನ್ನು ಕೂಡ ಶಾಕ್ ಮಾಡ್ತಾರೆ. ಕಂಪ್ಲೀಟ್ ಸ್ಟೋರಿನೇ ಬದಲಾಯಿಸ್ತಾರೆ ಅಂತಾನೆ ಹೇಳ್ಬಹುದು. ಕಂಪ್ಲೀಟ್ ಲ್ಯಾಂಡ್ ಸ್ಕೇಪ್ ನೇ ನಮ್ಮ ರಾಕ್ ಅವರು ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಅಷ್ಟೊಂದು ಕೋಪದಲ್ಲಿದ್ದಂತಹ ರಾಕ್ ಇವತ್ತು ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಲಿಟರಲಿ ಕೋಡಿ ರೋಡ್ಸ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಂತಹ ರಾಕ್ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಪ್ಲಾನ್ಸ್ ಗಳಲ್ಲಿ ತುಂಬಾ ದೊಡ್ಡ ಬದಲಾವಣೆ ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದೇನೇನು ಅಂತ ಅಪ್ಡೇಟ್ ಬಂದಾಗ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ನಾಳೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಅದಕ್ಕೋಸ್ಕರ ಚಾನಲ್ ಅಲ್ಲಿ ಕಾದಿರಿ. ಅಂಡ್ ಗೈಸ್, ಇವತ್ತು ಮಂಡೇ ನೈಟ್ ರೋ ಬರೋದಕ್ಕಿಂತ ಮುಂಚೆನೆ ನಮ್ಮ ರಾಕ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಲೈವ್ ಅಲ್ಲಿ ನಮ್ಮ ರಾಕ್ ಅವರು ಜನಗಳ ಜೊತೆ ಹ್ಯಾಪಿಯಾಗಿ ಮಾತಾಡ್ತಾ ಇರ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ನಮ್ಮ ರಾಕ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ರಿಯಾ ರಿಪ್ಲಿ ಅವರ ಜೊತೆ ನಮ್ಮ ರಾಕ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಇವನ್ ಕೋಡಿ ರೋಡ್ಸ್ ಅವರ ಜೊತೆ ನಮ್ಮ ರಾಕ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಡ್ ಕೋಡಿ ರೋಡ್ಸ್ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಕೋಡಿ ನಿಜವಾಗ್ಲೂ ಕೂಡ ನೀನು ಟಾಪ್ ಸ್ಟಾರ್ ಆಗಿದೆಯಾ, ಅಂಡ್ ನಾನು ನಿನ್ನನ್ನು ಅಕ್ನಾಲೇಜ್ ಮಾಡ್ತೀನಿ. ತುಂಬಾ ವರ್ಷಗಳಿಂದ ನೀನು ಡಬ್ಲ್ಯೂ ಅಲ್ಲಿ ಇದೆಯಾ, ಅಂಡ್ ಒಂದು ಕೂಡ ಚಿಕ್ಕ ತಪ್ಪನ್ನ ಮಾಡ್ದಲೆ ಡಬ್ಲ್ಯೂ ನೀನು ಈಗ ನಿನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಸಾಕ್ತಾ ಇದೆಯಾ. ಅದಕ್ಕೆ ನಾನು ನಿನಗೆ ಹೆಮ್ಮೆ ಆಗಿದ್ದೀನಿ, ನನಗೆ ನಿನ್ನನ್ನು ಕಂಡ್ರೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಾ ಇದೆ ಅಂತ ಕೋಡಿ ರೋಡ್ಸ್ ಅವರ ಜೊತೆ ಜ್ಯೂಸ್ ಕುಡಿತಾ ಇದ್ದಾರೆ. ಲಿಟ್ರಲಿ ಯಾವ ವ್ಯಕ್ತಿ ರಸಲ್ ಮೇನಿಯಾ ಆದ್ಮೇಲೆ ಕೋಡಿ ನಾನು ಬಂದ್ರೆ ನಿನ್ನ ಮೇಲೇನೆ ಬರ್ತೀನಿ ಅಂತ ಹೇಳಿದ್ನೋ ಆ ವ್ಯಕ್ತಿ ಇವತ್ತು ಸಡನ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಹೊಗಳುತ್ತಾ ಇದ್ದಾನೆ. ಕೋಡಿ ರೋಡ್ಸ್ ಅವರು ಮಾಡಿರ್ತಕ್ಕಂತಹ ಕೆಲಸಗಳ ಬಗ್ಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾನೆ. ನನಗಂತೂ ಅದನ್ನ ನೋಡಿ ಏನ್ ಗುರು ಹಿಂಗಾಗ್ತಾ ಇದೆ ಅನ್ಕೋಬಿಟ್ಟೆ. ಏನೇ ಆಗ್ಲಿ, ಅದಾದ್ಮೇಲೆ ಟೆಲಿವಿಷನ್ ಅಲ್ಲೂ ಕೂಡ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೊಗಳುತ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೋತಾರೆ ಅಂತಾನೆ ಹೇಳ್ಬಹುದು. ಆದ್ಮೇಲೆ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವ್ ಅವರ ಮ್ಯಾಚ್ ಮುಗಿದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ನಮ್ಮ ರಾಕ್ ಅವರು ಟ್ರಿಪಲ್ ಎಚ್ ಅವರ ಜೊತೆ ಮಾತಾಡಿ ಟ್ರಿಪಲ್ ಎಚ್ ಅವರು ಹ್ಯಾಂಡ್ ಶೇಕ್ ನ ಕೊಡೋದಕ್ಕೆ ಬಂದಾಗ ನಮ್ಮ ರಾಕ್ ಅವರು ಟ್ರಿಪಲ್ ಎಚ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡೋದಿಲ್ಲ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಶಾಟ್ ಗಳನ್ನ. ನಮ್ಮ ಟ್ರಿಪಲ್ ಎಚ್ ಅವರು ಕೈ ಕೊಡ್ತಾ ಇದ್ದಾರೆ, ಬಟ್ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಮೀಟ್ ಮಾಡ್ತಾರೆ. ಐ ಥಿಂಕ್ ನಮ್ಮ ರಾಕ್ ಅವರು ಟ್ರಿಪಲ್ ಎಚ್ ಅವ್ರನ್ನ ಗಮನಿಸಲಿಲ್ಲ ಅನ್ಕೋತೀನಿ. ನೋಡೋಣ, ಇದನ್ನು ಕೂಡ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಗೆ ಇನ್ಕ್ಲೂಡ್ ಮಾಡಿದ್ರು ಮಾಡಬಹುದು. ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವ್ರನ್ನು ಕೂಡ ಅಪ್ರಿಶಿಯೇಟ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನು ಕೂಡ ಹಗ್ ಮಾಡ್ಕೋತಾ ಇದ್ದಾರೆ. ಅಂಡ್ ದೊಡ್ಡ ವಿಚಾರನ ನಮ್ಮ ರಾಕ್ ಅವರು ರಿವೀಲ್ ಮಾಡಿದ್ದಾರೆ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಾಳೆ ನಡೀತಿರ್ತಕ್ಕಂತಹ NXT ಅಲ್ಲಿ ನಮ್ಗೆ ರಾಕ್ ಅವರು ನೋಡೋದಿಕ್ಕೆ ಸಿಗ್ತಾರಂತೆ. ಗೊತ್ತಿಲ್ಲ ಗೈಸ್, NXT ಗೆ ನಮ್ಮ ರಾಕ್ ಅವರು ಯಾಕೆ ಬರ್ತಾ ಇದ್ದಾರೆ ಅಂತ.
ಏನು ಕೂಡ ಐಡಿಯಾ ಇಲ್ಲ. ಸಡನ್ ಆಗಿ ನಮ್ಮ ರಾಕ್ ಅವರು ನಾನು ನಾಳೆ NXT ಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಕಾರ್ನ ಹತ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್ ಈ ಒಂದು ಸ್ಟೋರಿ ಮುಂದೆ ಹೇಗೋಗುತ್ತೆ ಅಂತ. ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರಾಕ್ ಆಗಿ ತನ್ನ ಪೊಟೆನ್ಶಿಯಲ್ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಮಂಡೇ ನೈಟ್ ರೋ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಅಲ್ಲಿ ಏನೇನಾಯ್ತು ಅಂತಾನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ ಗೈಸ್, ಇವತ್ತಿನ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತು. ಅಂಡ್ ನಮ್ಮ ರಾಕ್ ಅವರ ಕ್ಯಾರೆಕ್ಟರ್ ಅಲ್ಲಿ ಇಂಥ ದೊಡ್ಡ ಬದಲಾವಣೆ ನೋಡೋದಕ್ಕೆ ಸಿಗುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನಮ್ಮ ರಾಕ್ ಅವರು ಬರ್ತಾರೆ, ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ರಾಕ್ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಎಲ್ಲರನ್ನೂ ಕೂಡ ಹಗ್ ಮಾಡ್ಕೋತಾ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನನಗೆ ಕಿರಾತಕ ಮೂವಿ ನೆನಪಾಗುತ್ತೆ. ಯಾರೋ ಸಬ್ಸ್ಕ್ರೈಬರ್ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಕಮೆಂಟ್ ಮಾಡಿದ್ರು ಕಿರಾತಕ ಮೂವಿ ರೀತಿ. ಸೊ ಬಾವ ಬಾಮೈದ ಎಷ್ಟು ಕಿತ್ತಾಡ್ಕೊಂಡ್ರು ಕೂಡ ಕಡೆದಾಗಿ ಯಶ್ ಅವರು ಬಂದ್ಬಿಟ್ಟು ಬಾಮೈದ ಅಂತ ಇರ್ತಾನಲ್ಲ, ಆತರ ಇಲ್ಲಿ ಕೋಡಿ ರೋಡ್ಸ್ ಆಗಿ ರಾಕ್ ಅವರು ಎಷ್ಟು ಕಿತ್ತಾಡಿದ್ದಾರೆ ಗುರು. ಸಡನ್ ಆಗಿ ಬಂದ್ಬಿಟ್ಟು ಹಗ್ ಮಾಡ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಓವರ್ ಆಲ್ ಇದನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡಬೇಕು, ಮಾಡ್ತಾ ಇದೀವಿ. ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.